ಕಾಂಗ್ರೆಸ್ ಶಾಸಕರ ನಡವಳಿಕೆ ಬಗ್ಗೆ ಸಿಎಂ ವೇಣುಗೋಪಾಲ್ ಚರ್ಚೆ ಮಾಡ್ತಿದ್ದಾರೆ. ವೇಣುಗೋಪಾಲ್ಗೆ ಕರೆ ಮಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ. ಕಾಂಗ್ರೆಸ್ ಶಾಸಕರ ದಿನೇ ದಿನೇ ನಡೀತಾ ಇರುವಂತಹ ಈ ಹೇಳಿಕೆಗಳು, ಕೊಡ್ತಾ ಇರುವಂತಹ ಒಂದಷ್ಟು ಹೇಳಿಕೆಗಳು ಎಲ್ಲವೂ ಕೂಡ ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವೇಣುಗೋಪಾಲ್ ಜೊತೆಗೆ ಸಿಎಂ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಚರ್ಚೆಯ ವೇಳೆಯಲ್ಲಿ ಅಸಮಾಧಾನವನ್ನು ತೋಡಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಸಾಧ್ಯವಾದರೆ ನಿಯಂತ್ರಣದಲ್ಲಿ ಇಡಿ, ಹೀಗೆ ಮುಂದುವರಿದರೆ ನಾನು ಸರ್ಕಾರ ನಡೆಸುವುದು ಹೇಗೆ? ರಾಜೀನಾಮೆ ವಿಚಾರ ಪ್ರಸ್ತಾಪಿಸಿದ ದಿನವೇ ವೇಣುಗೋಪಾಲ್ಗೆ ಸಿಎಂ ಕರೆಯನ್ನ ಮಾಡಿದ್ರು. ಪರಿಸ್ಥಿತಿ ಹೀಗೆ ಮುಂದುವರಿದ್ರೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸಬೇಕಾಗುತ್ತೆ, ಅವರ ಬಳಿ ನಾನೇ ಮಾತಾಡಬೇಕಾದಂಥ ಪರಿಸ್ಥಿತಿ ತಂದುಕೊಳ್ಳಬೇಡಿ ಅಂತ ಹೇಳಿ ವೇಣುಗೋಪಾಲ್ಗೆ ಕರೆಯನ್ನ ಮಾಡಿ ಸಿಎಂ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಹಿಂದೆಯೇ ಅಗತ್ಯ ಬಿದ್ದಾಗ ವೇಣು ಜೊತೆ ಮಾತಾಡಲು ರಾಹುಲ್ ಸಲಹೆಯನ್ನು ಕೊಟ್ಟಿದ್ರು. ಸಿಎಂ ಕುಮಾರಸ್ವಾಮಿ ಅವರಿಗೆ ಸಲಹೆಯನ್ನು ನೀಡಿದ್ರು ರಾಹುಲ್ ಗಾಂಧಿ. ನಾನು ಮಾತನಾಡಲು ಸಿಗದೇ ಇದ್ರೆ ವೇಣು ಜೊತೆ ಚರ್ಚಿಸುವಂತೆ ಸಲಹೆಯನ್ನ ಕೊಟ್ಟಿದ್ರು. ಈ ಹಿಂದೆಯೇ ಕೊಟ್ಟಂತಹ ಸಲಹೆ ಹಿನ್ನೆಲೆಯಲ್ಲಿ ಸದ್ಯ ವೇಣುಗೋಪಾಲ್ ಅವರ ಜೊತೆಗೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಗಂಭೀರವಾಗಿ ತೆಗೆದುಕೊಳ್ಳಿ ಈ ವಿಷಯ ಅಂತ ಹೇಳಿ ಅವ್ರ ಕಿವಿಗೂ ಕೂಡ ಈ ಅಸಮಾಧಾನವನ್ನು ಹಾಕಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಏನಿದು ವೇಣು ಸಿಎಂ ಚರ್ಚೆ ಅಂತ ಅಸಮಾಧಾನ ಇದೆ, ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದ ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಸೀದಾ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಕೊಡ್ತಾ ಇದ್ದಾರೆ ಅನ್ಸುತ್ತೆ ಅಲ್ವಾ ಇದು? ಹೌದು ಆನಂದ್, ದೋಸ್ತಿ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಇದೀಗ ತಾನೇ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಕಳೆದ ಭಾನುವಾರ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಎಸ್.ಟಿ. ಸೋಮಶೇಖರ್ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು. ಬೆಂಗಳೂರಿನ ಅಭಿವೃದ್ಧಿಗೆ 7 ತಿಂಗಳಿಂದ ಸಮ್ಮಿಶ್ರ ಸರ್ಕಾರ ಯಾವುದೇ ರೀತಿಯ ಕೆಲಸವನ್ನ ಮಾಡಿಲ್ಲ, ಅಭಿವೃದ್ಧಿಗೆ ನಯಾ ಪೈಸೆಯನ್ನ ಕುಮಾರಸ್ವಾಮಿ ಕೊಟ್ಟಿಲ್ಲ ಅಂತ ಹೇಳಿ ನೇರವಾಗಿ ಆರೋಪವನ್ನ ಮಾಡಿದ್ರು. ಮಾತ್ರ ಅಲ್ಲ, ಅವರು ತಮ್ಮ ನಾಯಕ ಯಾವತ್ತಿದ್ರು ಸಿದ್ದರಾಮಯ್ಯ ಅವರೇ ನಮ್ಮ ಮುಖ್ಯಮಂತ್ರಿ, ನಾವು ಯಾವತ್ತೂ ಕೂಡ ನಮ್ಮ ನಾಯಕರನ್ನಾಗಿ ಸಿದ್ದರಾಮಯ್ಯ ಅವ್ರನ್ನ ಒಪ್ಕೊಳ್ತೀವಿ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ರು. ಸೊ ಇದು ಸಮ್ಮಿಶ್ರ ಸರ್ಕಾರದಲ್ಲಿ ಸಾಕಷ್ಟು ತಿಕ್ಕಾಟಕ್ಕೆ ಕಾರಣವಾಗಿತ್ತು. ಮರುದಿನ ಅಂದ್ರೆ ಸೋಮವಾರ ನೇರವಾಗಿ ಕುಮಾರಸ್ವಾಮಿ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈ ರೀತಿಯ ಬೇಜವಾಬ್ದಾರಿಯ ಮಾತುಗಳನ್ನ ಮತ್ತೊಮ್ಮೆ ನಾನು ಕಾಂಗ್ರೆಸ್ ಪಾಳೆಯದಿಂದ ಕೇಳಿದ್ರೆ ನಾನು ಮುಖ್ಯಮಂತ್ರಿ ಹುದ್ದೆಯಿಂದ ತ್ಯಜಿಸಕ್ಕೆ ಸಿದ್ಧ ಇದ್ದೀನಿ ಅನ್ನೋ ಮಾತನ್ನ ಎಚ್ಚರಿಕೆ ರೂಪದಲ್ಲಿ ಕೊಟ್ಟಿದ್ರು. ಮಾತ್ರ ಅಲ್ಲ, ಅವರು ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರಿಗೂ ಸಹ ನೇರವಾಗಿ ದೂರವಾಣಿ ಮಾಡಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಾನು ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆ ಕೇವಲ ಒಬ್ಬ ಕಾಂಗ್ರೆಸ್ ಶಾಸಕ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧವಾಗಿ ಮಾತಾಡ್ತಾನೆ. ಒಂದು ವೇಳೆ ನೀವು ನಿಮ್ಮ ಶಾಸಕರನ್ನ ಹದ್ದು ಬಸ್ನಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಹೋದ್ರೆ ನಾನು ನೇರವಾಗಿ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಬೇಕಾಗತ್ತೆ ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ಅವರು ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾರೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ. ತದನಂತರವೇ ಕೆ.ಸಿ. ವೇಣುಗೋಪಾಲ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಫೋನ್ ಮಾಡಿ ಶೋಕಾಸ್ ನೋಟಿಸ್ ಅನ್ನ ಎಸ್.ಟಿ. ಸೋಮಶೇಖರ್ ಅವರಿಗೆ ಜಾರಿ ಮಾಡಬೇಕು ಅಂತ ಕೂಡ ಹೇಳಿರ್ತಾರೆ. ಸೊ ಈ ಸಾಕಷ್ಟು ವಿವಾದ ಆಗಿತ್ತು. ಮತ್ತೊಂದು ಇವತ್ತು ಇಂಟ್ರೆಸ್ಟಿಂಗ್ ಅಂಶ ಅಂತ ಹೇಳಿದ್ರೆ, ಸಚಿವ ಸಂಪುಟ ಸಭೆಯಲ್ಲಿ ಸೋಮಶೇಖರ್ ಏನ್ ಹೇಳಿದ್ರು, ಬೆಂಗಳೂರು ಅಭಿವೃದ್ಧಿಗೆ ಕುಮಾರಸ್ವಾಮಿ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಸುಮಾರು 8,000 ಕೋಟಿ ರೂಪಾಯಿಗಳನ್ನ ಇದೀಗ ಸಚಿವ ಸಂಪುಟ ಕೇವಲ ಬೆಂಗಳೂರು ಅಭಿವೃದ್ಧಿಗೆ ಮಾತ್ರ ಬಿಡುಗಡೆ ಆಗಿದೆ. ಸಚಿವ ಸಂಪುಟ ಸಭೆ ಮುಗಿದ ನಂತರ ಸಚಿವ ಪುಟ್ಟರಾಜು ನೇರವಾಗಿ ಕಾಂಗ್ರೆಸ್ ಸಚಿವರಿಗೆ ಸವಾಲನ್ನು ಹಾಕ್ತಾರೆ. ನಿಮ್ಮ ಬಿಡಿ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಅವ್ರಿಗೆ ಹೋಗಿ ಹೇಳಿ ಕುಮಾರಸ್ವಾಮಿ ಅವರು 8,000 ಕೋಟಿ ರೂಪಾಯಿಗಳನ್ನ ಬೆಂಗಳೂರು ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಇನ್ನೇನು 4-5 ತಿಂಗಳು ಮಾತ್ರ ಇದೆ ಲೋಕಸಭೆ ಚುನಾವಣೆ. ಆದರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಶಾಸಕರು ಮತ್ತೆ ಸಚಿವರ ನಡುವೆ ಸಮನ್ವಯದ ಕೊರತೆ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಈ ಹಗ್ಗ ಜಗ್ಗಾಟ ಎಲ್ಲಿ ತನಕ ನಡೆಯುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಧನ್ಯವಾದ ವಿನಯ್ ಮಾಹಿತಿಗಾಗಿ. ಇದು ವೇಣುಗೋಪಾಲ್ ಜೊತೆಗೆ ಸಿಎಂ ಚರ್ಚೆಯನ್ನು ನಡೆಸಿದ್ದಾರೆ. ನೀವೇ ಹೇಳಿ, ನೀವೇ ಕಂಟ್ರೋಲ್ ಮಾಡಿ, ನಿಮ್ಮ ಮಟ್ಟದಲ್ಲಿಯೇ ಇದು ಮುಗಿದು ಹೋಗಲಿ, ಇದನ್ನು ಮುಂದುವರಿಸೋದು ಬೇಡ, ನಿಮ್ಮ ಶಾಸಕರನ್ನು ಹದ್ದು ಬಸ್ನಲ್ಲಿ ಇಟ್ಕೊಳ್ಳಿ, ಆಗ ಸಮಸ್ಯೆಗಳು ಉದ್ಭವಿಸೋದೇ ಇಲ್ಲ. ಏನಾದರೂ ನಿಮ್ಮ ಕೈಯಿಂದನೂ ಇದು ಸಾಧ್ಯ ಇಲ್ಲ ಅಂದರೆ ಹೇಳಿ, ನಾನು ನೇರವಾಗಿ ರಾಹುಲ್ ಗಾಂಧಿಯವ್ರ ಜೊತೆ ಮಾತನಾಡ್ತೇನೆ, ಅಲ್ಲಿವರೆಗೂ ವಿಷಯ ತಗೊಂಡು ಹೋಗೋದು ಬೇಡ, ನಿಮ್ಮ ಮಟ್ಟದಲ್ಲಿಯೇ ಮುಗಿಸ್ಕೊಳ್ಳಿ. ಈ ರೀತಿಯಾಗಿ ಹಾದಿ ಬೀದಿನಲ್ಲಿ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಅವ್ರು ಮಾತನಾಡ್ತಾ ಹೋದರೆ ನಾನು ಸರ್ಕಾರ ನಡೆಸೋದು ಹೇಗೆ? ಸರ್ಕಾರ ನಡೆಸೋದಕ್ಕೆ ಸಾಧ್ಯ ಆಗುತ್ತಾ? ಇಂಥ ಒಂದಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡು ವೇಣುಗೋಪಾಲ್ ಅವರ ಜೊತೆಗೆ ಸಿಎಂ ಕುಮಾರಸ್ವಾಮಿ ಚರ್ಚಿಸಿದ್ದಾರೆ. ಚರ್ಚೆಯ ವೇಳೆಯಲ್ಲಿ ಹಲವಾರು ವಿಚಾರಗಳನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾನೆ ಇದ್ರು. ಅದು ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಮಾತನಾಡಿದಂಥ ಮಾತು, ಜೊತೆಗೆ ಬೇರೆ ಬೇರೆ ಶಾಸಕರು
ಮಾಜಿ CM ಬಗ್ಗೆ ಹೇಳಿದಂಥ ಮಾತು, ಸದ್ಯ ಇರುವಂಥ ಕುಮಾರಸ್ವಾಮಿ ಅವರ ಬಗ್ಗೆ ಹೇಳಿದಂಥ ಮಾತು, ಇವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಒಂದೊಂದಾಗಿ ಮಾತನಾಡ್ತಾ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆ ನಡೆಸಿದ್ದಾರೆ.